ಛಲವಾದಿ ಸಮುದಾಯ ಅನ್ನೋದಕ್ಕಿಂತಲೂ ಸ್ವಾರ್ಥಿಗಳಿದ್ದಾರೆ. ಹಳೆ ಮೈಸೂರಿನಲ್ಲಿ ಕೆಲವು ಮಂತ್ರಿಗಳು ಅವರೇ ಹೆಚ್ಚು ಲಾಭ ತೊಗೊಂಡಾರ. ನಿಮಗೊಂದು ಉದಾಹರಣೆ ಹೇಳೋದಂದ್ರೆ, ಮೈಸೂರು ಯೂನಿವರ್ಸಿಟಿ SC 57 ಮಂದಿ ಪ್ರೊಫೆಸರ್ಸ್ ಅದಾರ. ಒಂದೇ ಜಾತಿಯವರು 44 ಇದ್ದಾರೆ. ಲೆಫ್ಟ್ನವರು 3 ಮಂದಿ ಇದ್ದಾರೆ. ಅರ್ಥ ಆಯ್ತಲ್ಲ ನಿಮಗೆ? ಹಾಂ, ಇದರದ್ದೇ ಇದು ಹೊಡೆದಾಟ, ಬೇರೆ ಏನೂ ಅಲ್ಲ. ಇವರು ಈಗ ಬಂದರೆ, ನೇಮಕಾತಿ ಬಂತು ಅಂದರೆ ನಾಳೆ ಅವರಿಗೆ ಸಮಸ್ಯೆ ಆಗ್ತದೆ. ಯಾರಿಗೆ ಕಡಿಮೆ ಸಿಕ್ಕದ ಅವ್ರಿಗೆ ಕೊಡ್ಬೇಕಾಗ್ತದೆ. ಕೊಟ್ಟರೆ ಅವ್ರಿಗೆ ಅನ್ಯಾಯ ಆಗ್ತದೆ. ಯಾರಿಗೆ? ಮಾದೇವಪ್ಪನವ್ರಿಗೆ. ಅದಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ. ಸರಿ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಜಾತಿ ಸಲುವಾಗಿ ಮಾಡಿಲ್ಲ, ಎಲ್ಲರ ಸಲುವಾಗಿಯೂ ಮಾಡಿದ್ದಾರೆ. ಎಲ್ಲರಿಗೂ ಸಮಪಾಲು ಸಿಗಬೇಕು. ಈಗ 15 18% ಮೀಸಲಾತಿ ಇದು ಮಾಡಿದಾಗ ಕೇಂದ್ರ ಸರ್ಕಾರಕ್ಕೆ 9th ಶೆಡ್ಯೂಲಲ್ಲಿ ಯಾಕೆ ಮಾಡಿ ನೋಡಿ, ಹೇಳುವಂಥ ಅವಶ್ಯಕತೆನೇ ಇಲ್ಲ. ನಿಮಗೆ ಹೇಳ್ತೀನಿ ನಾನು. 2 ಸದನದೊಳಗೆ ಮಂಡಿಸಿದ್ವಿ. ಯಾವ ಆಧಾರದ ಮೇಲೆ ಮಂಡಿಸಿದ್ವಿ? ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರ ವರದಿ ಆಧಾರದ ಮೇಲೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಮಂಡಿಸಿ ಬಿಲ್ ಪಾಸ್ ಮಾಡಿದ್ವಿ. ಆ್ಯಕ್ಟ್ ಆಗಿದೆ, ಗೆಜೆಟ್ ನೋಟಿಫಿಕೇಶನ್ ಮಾಡಿ 4 ವರ್ಷ ಅನುಷ್ಠಾನಕ್ಕೆ ತಂದದು. 4 ವರ್ಷ, 1 ದಿವಸ 2 ದಿವಸ ಅಲ್ಲ. ಹಾಗಾದ್ರೆ ನಾವು ತಪ್ಪು ಮಾಡಿದ್ರೆ ನೀವು ಅಧಿಕಾರಕ್ಕೆ 2023ಕ್ಕೆ ಬಂದಿರಲಿಲ್ಲ, ಯಾಕೆ ಅನುಷ್ಠಾನ ಮಾಡಿದ್ರಿ? ಇದುವರೆಗೂ ಯಾಕೆ ಮಾಡಿದ್ರಿ? ನಿನ್ನೆವರೆಗೂ ಆಗ್ಯದ ಅನುಷ್ಠಾನ. ಮತ್ತು ಸಂವಿಧಾನದ ಆಸೆ ಏನು? ಎಲ್ಲಿ ಅವಕಾಶ ವಂಚಿತರಿದ್ದಾರ ಅಂಥಲ್ಲಿ ಹೆಚ್ಚು ಮಾಡಿಕೊಳ್ಳಿಕ್ಕೆ ಅವಕಾಶ. ಪುನಃ ಪ್ಯಾಕ್ಟ್ ಏನು, ಪುನಃ ಒಪ್ಪಂದ ಏನು? ಎಲ್ಲಿ ಅನ್ಯಾಯ ಅದ ಅಲ್ಲಿ ಹೆಚ್ಚು ಮಾಡಲಿಕ್ಕೆ, ಎಲ್ಲಿ ಜನಸಂಖ್ಯೆ ಹೆಚ್ಚದ ಅಲ್ಲಿ ಹೆಚ್ಚು ಮಾಡಲಿಕ್ಕೆ ಅವಕಾಶ. ಇದು ಸಂವಿಧಾನದ ಆಸೆಗೆ ಅನುಗುಣವಾಗಿ ಆಗ್ಯದ. ಇದರಲ್ಲಿ ಯಾವುದೇ ಅನ್ಯಾಯ ಇಲ್ಲ. ಮತ್ತು ಯಾವ ಮೇಲ್ವರ್ಗದವರು, ಸಾಮಾನ್ಯ ವರ್ಗದವರು ಯಾರೂ ಇದಕ್ಕೆ ಕೋರ್ಟ್ಗೆ ಹೋಗಿಲ್ಲ. ಇದನ್ನು ಹೋದವ್ರು ನಮ್ಮವ್ರೆ, ಕಳಿಸಿದವ್ರು ನಮ್ಮವ್ರೆ, ಬೇರೆ ಯಾರು ಅಲ್ಲ. ಕಾಂಗ್ರೆಸ್ಗೆ ಎಡಗೈ ಸಮುದಾಯ ಎಂದಿಗೂ ಬೆಂಬಲ ಸೂಚಿಸಿಲ್ಲ ಅನ್ನೋದು ಒಂದು ದೃಷ್ಟಿಕೋನದಲ್ಲಿ. ಅವ್ರ ಬೆಂಬಲ ಸೂಚಿಸಿಲ್ಲ ಅಂದ್ರೆ ಸಂವಿಧಾನ ಪೂರ ಅವ್ರ ಸಲುವಾಗಿ ಅದ. ಇನ್ನು ಎಲ್ಲರ ಸಲುವಾಗಿಯೂ ಸಂವಿಧಾನ ಅದ. 101 ಜಾತಿಗೂ ಸಂವಿಧಾನ ಅದ. ಹೇಳಿ ಬೇಕಾದ್ರೆ. ಇಲ್ಲ, ನಿಮ್ಗೆ ಯಾರಿಗೂ ಇಲ್ಲ, ನಮ್ಮ ಸಲಾಗಿ ಅಷ್ಟೇ ಅದ. ಸೂಚಿಸಿಲ್ಲ ಅನ್ನೋದು ಒಂದ್ ಕಡೆ, ಎಲ್ಲೋ ಒಂದ್ ಕಡೆ ಒಪ್ಕೋತೀರಿ. ಹಾಂ, ಸೂಚಿಸಿಲ್ಲ ಅನ್ನೋದು ಎಲ್ಲೋ ಒಂದ್ ಕಡೆ ಒಪ್ಕೋತೀರಿ. ಏನು ಎಡಗೈ ಸಮುದಾಯ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿಲ್ಲ ಅನ್ನೋದು ಒಂದ್ ಕಡೆ ಒಪ್ಕೋತೀರಿ. ನೋಡಿ, ಬೆಂಬಲ ಯಾರು ಸೂಚಿಸ್ತಾರೋ ಬಿಡ್ತಾರೋ, ಈ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಗಾಂಧೀಜಿಯವರಾಗಿರ್ಬೋದು, ನೆಹರೂರವರಾಗಿರ್ಬೋದು, ರಾಮ್ ಅವರಾಗಿರ್ಬೋದು, ಎಲ್ಲರೂ ಏನು ಅವ್ರದ್ದು ಆಸೆ? ಕೆಳಗೆ ಬಿದ್ದವ್ರ ಮೇಲೆ ಅಷ್ಟೇ. ರಿವೆಂಜ್ ಅನ್ನೋದು ಅದರಾಗ ರಿವೆಂಜ್ ಎಲ್ಲ, ದುರಾಸೆ. ನಾವೇ 2 ಕೈಲಿ ತಿನ್ನಬೇಕು ಅಂತ. ನಮ್ಮ ಎದುರಿಗೆ ಕೂತವ್ರು ನೀವೆಲ್ಲ ಹಾಗೆ ನೋಡ್ಕೊತ ಕುಂದ್ರೆ ನಾನೇ 2 ಕೈಲಿ ತಿಂದು ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ಒಳ್ಳೇದಲ್ಲ. ನಾವು ಜನಪ್ರತಿನಿಧಿಗಳು 101 ಜಾತಿಗೂ ನಾವು ಅಷ್ಟೇ ಇರಬೇಕು, ಯಾರಿಗೂ ಹೆಚ್ಚು ಕಡಿಮೆ ಇರಬಾರ್ದು. ನಾವು ಯಾವತ್ತೂ ಕೂಡ, ಈಗ ನಿಮಗೆ ಪ್ರಾಸ್ತಾವಿಕವಾಗಿ ಹೇಳುವಾಗ ಹೇಳಿದೆ, 1950 ಶೆಡ್ಯೂಲ್ ಕಾಸ್ಟ್ ಆರ್ಡರ್ ಅವತ್ತು ಚರ್ಚೆ ಆಗಿ 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 ಇವರಿಗೆ ಮೀಸಲಾತಿ ಕೊಟ್ಟು, ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ರಾಜಕೀಯದಲ್ಲಿ ಮೀಸಲಾತಿ ಕೊಟ್ಟು ಮೇಲೆ ಎತ್ತಬೇಕು ಅಂದಲ್ಲ. ಮತ್ತು ಆಸೆಕ್ಕೆ ಇದು ತಿಲಾಂಜಲಿ ಹಾಡ್ದಂಗೆ, ಎಳ್ಳು ನೀರು ಬಿಟ್ಟಂಗೆಲ್ಲ ಇದು. ಹಾಗಾದ್ರೆ ನೀವು ಯಾರ್ಯಾರೋ ಏನೇನೋ ಮಾತಾಡ್ತಾರಲ್ಲ ಕೆಲವರು, ಅವ್ರಿಗೆಲ್ಲ ಉತ್ತರ ಕೊಡುವಂಥ ಅವಶ್ಯಕತೆ ನನಗಿಲ್ಲ. ಆದರೆ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ನಡ್ಕೊಡ್ರಿ. ಬಾಬಾ ಸಾಹೇಬ್ರು ಏನು ಹೇಳ್ಯಾರ? ಒಬ್ಬರೇ ತಿಂದುಬಿಡ್ರಿ ಅಂತ ಹೇಳ್ಯಾರ. ಹೇಳಿದ್ರೆ ನಮ್ದೇನು ತಕರಾರಿಲ್ಲ. ಹೇಳಿದಾರೇನು? ಇಲ್ಲ. ಬಾಬಾ ಸಾಹೇಬರು ಈ ಭೂಮಿ ಮೇಲೆ ಬದುಕಿದಂಥ ಪ್ರತಿಯೊಂದು ಪಕ್ಷಿ ಪ್ರಾಣಿಗಳ ಬಗ್ಗೆ ಸುದ್ದ ಕಾಳಜಿ ಮಾಡಿದ್ದಾರೆ. ಮನುಷ್ಯರ ಬಗ್ಗೆ ಅಷ್ಟೇ ಅಲ್ಲ, ಅವ್ರ ಬಗ್ಗೆ ಮಾಡಿದ್ದಾರೆ. ಅದು ಬಸವಣ್ಣವರು ಒಂದು ಇದರೊಳಗೆ ಹೇಳ್ತಾರೆ ವಚನದಲ್ಲಿ, ದಯವಿಲ್ಲದ ಧರ್ಮ ಆವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ
ನನ್ನ ತಲ್ಲದವ್ರು ನೊಲ್ಲನಯ್ಯ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣವರು ಆ ತತ್ವಕ್ಕನುಸಾರವಾಗಿ ಸಂವಿಧಾನವನ್ನು ರಚನೆ ಮಾಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಡೇಟ್ ನಾವು ಹೆಂಗೆ ಕೊಡಕ್ಕೆ ಬರ್ತದೆ ಸರ್ಕಾರ? ಅಲ್ಲ, ಈಗ ನಾವು ಇಮಿಡಿಯೇಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಗಡುವು ಅಂದ್ರೆ ನೋಡಿ, ಸರ್ಕಾರ ನಾವು ಸರ್ಕಾರ ನಡೆಸಿ ಬಂದವರು ಇದ್ದೀವಿ. ಹಾಗೆ ನಾ ಇವತ್ತೇ ಕರಿಯತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಕರಿಬೇಕು, ಎಲ್ಲರದ್ದು ಒಪ್ಪಿಗೆ ತೊಗೋಬೇಕು. ನಾವು ಒಪ್ಪಿಗೆ ತೊಗೊಂಡಿವಿ. ಕಾನ್ಫರೆನ್ಸ್ ಹಾಲ್ನಾಗೆ ಸರ್ವಪಕ್ಷ ಸಭೆ ಕರೆದು ಒಪ್ಪಿಗೆ ತೊಗೊಂಡಿವಿ. ನಾವು 15 ಇದ್ದದ್ದು 17, 3 ಇದ್ದದ್ದು 7 ಮಾಡುವಾಗ ಕಾನ್ಫರೆನ್ಸ್ ಹಾಲ್ನಾಗೆ ಸರ್ವಪಕ್ಷ ಸಭೆ ಕರೆದಿವಿ. ಮಾಜಿ ಅವ್ರನ್ನ ಸುದ್ದ ಕೆಲವ್ರನ್ನ ಕರೆದಿವಿ. ಅಂದ್ರೆ ಅದರ ಬಗ್ಗೆ ಜ್ಞಾನ ತಿಳುವಳಿಕೆ ಇರುವವ್ರನ್ನ ಅದನ್ನು ಮಾಡಿ. ನನಗೆ ಈ ಸಣ್ಣತನದ ರಾಜಕೀಯ ನಡೆಯುವುದಿಲ್ಲ. ತಿಮ್ಮಾಪುರ ಅವ್ರು ಹಣ ತಿನ್ಕೊತ ಕೂತಿದ್ರತ್ತ, ನೀವೇ ಮೀಡಿಯಾದವ್ರು ಹೇಳಿದಿರಲ್ಲ. ಅವರು ಹಣ ತಿನ್ಕೊತ ಕೂತಿದ್ರತ್ತ, ಅವರು ಅಲ್ಲಿ ಯಾರು ಬಡದಾಡೋರು ಬಡದಾಡ್ತಿದ್ರತ್ತ, ಇನ್ನೊಂದು ಪ್ಲೇಟ್ ಸ್ವೀಟ್ ತಂದು ಕೊಡಪ್ಪ ನನಗೆ ತಂದ್ರತ್ತ. ಅಷ್ಟು ಮಾಡಿದಾರೆ. ಇಲೆಕ್ಷನ್ ಬಂತಂದ್ರೆ ಹೇಳ್ತಾರೆ, ಕಣ್ಣೀರು ಹಾಕಿ ನನಗೆ ಭಾಳ ಅನ್ಯಾಯ ಆಗ್ಯದ, ನಾ 5 ಸಲ ಸೋಲ್ತೀನಿ, 6 ಸಲ ಸೋಲ್ತೀನಿ. ನನಗೆ ಅಭಿವೃದ್ಧಿ ನಾವು ಮೊನ್ನ ಬಾಬಾ ಸಾಹೇಬರು ಮೀಸಲು ಕ್ಷೇತ್ರಗಳಿಗೆ ಪ್ರತಿನಿಧಿ ಆಗಬೇಕಂತ ಬಯಸಿದ್ದು. ನಾವು ಇಡೀ ರಾಜ್ಯ ಮಾಡದೇ ಇದ್ದರೂ ಅಟ್ಲೀಸ್ಟ್ ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರಗಳಲ್ಲಾದರೂ ಮಾಡಲನ್ನೋ ಆಸೆಯನ್ನು ವ್ಯಕ್ತ ಮಾಡೇ ಮಾಡಿದ್ದಾರೆ. ದೇಶಕ್ಕೆ ನಾವು ಮಾಡಲಿಕ್ಕೆ ಆಗದಿದ್ರು ಅಟ್ಲೀಸ್ಟ್ ನಮಗೆ ಎಲ್ಲಿ ಸಾಧ್ಯದ ಅಲ್ಲ. ಯಾವ ರೀತಿ ಹೋರಾಟ ಮಾಡ್ತೀವಿ ಅಂದ್ರೆ, SC ಮತ್ತು ST ಇದು ಪಕ್ಷಾತೀತವಾದಂಥ ಹೋರಾಟ. ಸಮಾಜ 101 ಜಾತಿ, 56 ಜಾತಿ, 157 ಜಾತಿಯವರು ಸೇರಿ ಹೋರಾಟ ಮಾಡ್ತೀವಿ. ಯಾವ ರೀತಿ ಹೋರಾಟ ಮಾಡ್ತೀವಿ ಅಂದ್ರೆ, ರಾಜಸ್ಥಾನದಾಗ ಒಂದು ಹೋರಾಟ ಆಗಿತ್ತು. ನಿಮಗೆ ಬಹುಶಃ ಕೆಲವ್ರಿಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿರಲಿಲ್ಲ. ಮೀಸಲಾತಿದೆ, ಮೀನಾ ಮತ್ತು ಗುಜ್ಜರ್ ಹೋರಾಟ ಆಗಿತ್ತು, ಭಾಳ ದೊಡ್ಡ ಪ್ರಮಾಣದಾಗ. ಅದೇ ರೀತಿ ಹೋರಾಟ ಸಜ್ಜು ಮಾಡ್ತೀವಿ. ಪ್ರತಿಯೊಂದು ಹಳ್ಳಿಯಿಂದನೂ ಭಾಗವಹಿಸುವಂಗೆ ನೋಡ್ಕೋತೀವಿ. 29,000 ಹಳ್ಳಿಯಿಂದನೂ ಹೋರಾಟಗಾರರು ಬರಬೇಕು. ಅದನ್ನು ನಾವು ಬಿಡೋದಿಲ್ಲ. ಬಹಳ ಗಂಭೀರ ಆರೋಪ ಮಾಡಿದ್ರೆ ಇದನ್ನ ಅವರೇ ಕೂರಿಸಿದ್ದಾರೆ, ಅವರೇ ಕಳಿಸಿದ್ದಾರೆ ಇದನ್ನ. ಹೌದು. ಮತ್ತು ನಾನು ಕೇಳ್ತೀನಿ, ಇದು ಸಾಮಾನ್ಯ ವರ್ಗದವ್ರು ಯಾರು ಹೋಗಿದ್ದಾರೆ ಅಂದ್ರೆ ಬೇರೆ, ಸಾಮಾನ್ಯ ವರ್ಗದವರು ಹೆಚ್ಚಾಗಿ ಮಾಡಿರತ್ತೆ ಹೋಗಿದ್ದಾರೆ, ಅದು ಬೇರೆ. ಈಗ ಹೋದವ್ರು ಯಾರು? ಒಬ್ಬ ಮಾದರವ, ಒಬ್ಬ ಬೋಲೆರವ, ಇವರೇ ಕಳಿಸ್ಯಾರ. ಇವ್ರದ್ದೇ ಇದೆಲ್ಲ ಉದ್ದೇಶ. ಯಾಕಂದ್ರೆ ಖಜಾನೆ ಖಾಲಿ ಆಗಿದೆ. ಖಜಾನೆ ಖಾಲಿ ಆದಕ್ಕಾಗಿ ಈ ನಾಟಕವನ್ನು ಮಾಡ್ತಾ ಇದ್ದಾರೆ. ಅವರೇ ಕಳಿಸ್ಯಾರಂದ್ರೆ ಹಿನ್ನೆಲೆ ಇರ್ತದೆ, ಅದನ್ನು ಮುಂದೆ ಬರೋದಿಲ್ಲ. ಕಾಣದ ಕೈಗಳಂತ ಹೇಳೋದನ್ನು ನಾನು ಹೇಳಿದೆ. ಕಾಣದ ಕೈಗಳ ಆಟ ಇದೆ. ಮತ್ತು ಬೇರೆಯವರಲ್ಲ, ಯಾವ ಕಾರಣಕ್ಕೂ ಮೇಲ್ವರ್ಗದವರು ಯಾರೂ ಇದು ಮಾಡಿರಲಿಲ್ಲ. 224 ಮಂದಿ ವಿಧಾನಸಭೆಯೊಳಗೆ ಒಕ್ಕೂರ್ಲಿಂದ ಅನುಮೋದನೆ ಮಾಡ್ಯಾರ. ಶಾಸನ ಹಾಗೆ ಆಗಿಲ್ಲ, ಎಲ್ಲರೂ ಒಕ್ಕೂರ್ಲಿಂದ ಮಾಡಿದ್ರು. ಎಲ್ಲ ಕೊಡಬೇಕು ಆ ಜನರಿಗೆ. ಸಾಮಾನ್ಯ ವರ್ಗದವ್ರಿಗಿದ್ದ ಕಳಕಳಿ ಕಾಳಜಿ ಇವ್ರಿಗಿಲ್ಲ ಅಂತ ಅನ್ನೋದು ನನ್ನ ಆರೋಪ. ಥ್ಯಾಂಕ್ ಯು ಸರ್.